ಎಲ್ಲರೂ ಬಂದಿದ್ದೀರಿ. ದಯಮಾಡಿ ಎಲ್ಲರಿಗೂ ತುಂಬ ಹೃದಯ ಸ್ವಾಗತ. ಅಕ್ಕ ತಂಗಿಯರಿಗೆ, ಅಣ್ಣ ತಮ್ಮನಿಗೆ, ನಮ್ಮ ಲೀಡರ್ಗಳಿಗೆಲ್ಲ ತುಂಬಾ ಧನ್ಯವಾದಗಳು. ನೋಡಿ, ಡಿ ಕೆ ಶಿವಕುಮಾರ್ ಅವರು ಈಗ ಹಾರೋಹಳ್ಳಿಯಿಂದ ಹೊರಟಿದ್ದಾರೆ. ಹೇಳ್ತಾ ಇದ್ರು ಇನ್ನೂ 20 ಕಡೆಗಳಲ್ಲಿ ನಾನು ಹೋಗುವಂತಹ ಕಾರಣದಿಂದಾಗಿ ನಾನು ತೆರಳುತ್ತಾ ಇದ್ದೀನಿ ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ರು. ಕನಕಪುರದ ಮಾರ್ಗವಾಗಿ ಈಗ ತೆರಳುತ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಈಗ ಮುಂದಿನ ಪ್ಲಾನ್ ಏನು ಡಿ ಕೆ ಶಿವಕುಮಾರ್ ಅವರದು ಅನ್ನುವಂಥದ್ದು, ಯಾಕಂದ್ರೆ 20 ಕಡೆಗಳಲ್ಲಿ ಹೋಗಬೇಕು ಅಂತ ಹೇಳಿ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಕನಕಪುರದ ಒಂದು ಗ್ರಾಮಕ್ಕೆ ಭೇಟಿ ಕೊಡ್ತಾರೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ನೋಡಿ, ತಮ್ಮನ್ನ ಗೆಲ್ಲಿಸಿದಂಥ ತುಂಗನಿ ಅನ್ನುವಂತಹ ಗ್ರಾಮಕ್ಕೆ ಸದ್ಯ ಭೇಟಿ ಕೊಡ್ತಾರೆ ಡಿ ಕೆ ಶಿವಕುಮಾರ್ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ನೋಡಿ, ಡಿ ಕೆ ಶಿವಕುಮಾರ್ ಅವರು ಅವರ ಅಭಿಮಾನಿಗಳಿಗೆ, ಅವರ ಬೆಂಬಲಿಗರಿಗೆ, ಅವರ ಕ್ಷೇತ್ರದ ಜನರಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸುವಂತಹ ಕಾರಣದಿಂದಾಗಿ ಬಂದಂತಹ ಭೇಟಿ ಇದು. ಹಾಗಾಗಿ ಜನರು ಅವರನ್ನು ಸಪೋರ್ಟ್ ಮಾಡಿದಂತಹ ರೀತಿಯನ್ನು ಇವತ್ತು ನೆನಪು ಮಾಡಿಕೊಂಡ್ರು. ಡಿ ಕೆ ಶಿವಕುಮಾರ್ ಅವ್ರಿಗಾಗಿರ್ಬೋದು, ಅಥವಾ ಡಿ ಕೆ ಸುರೇಶ್ ಅವ್ರಿಗಾಗಿರ್ಬೋದು, ಅಥವಾ ಈ ಇಕ್ಬಾಲ್ ಹುಸೇನ್ ಅವರಿಗೆ ನಿಮ್ಮ ಸೇವಕನಾಗಿ ಆಯ್ಕೆ ಮಾಡ್ಕೊಂಡಿದ್ದೀರಿ, ನನ್ನ ಜನಪ್ರತಿನಿಧಿಯಾಗಿ ಈ ಕ್ಷೇತ್ರದಲ್ಲಿ ನಾನು ನಿಮ್ಮ ಜೊತೆ ಇದ್ದೀನಿ ಅನ್ನುವಂಥ ಮಾತನ್ನು ಕೂಡ ಅಲ್ಲಿನ ಜನರಿಗೆ ಭರವಸೆಯನ್ನು ನೀಡಿದರು. ಜೊತೆಗೆ ಕಾಂಗ್ರೆಸ್ ಮಾತ್ರವಲ್ಲ, ಜನತಾ ಪಕ್ಷದವರಿಗೂ ಕೂಡ ನಾನು ಅದೇ ರೀತಿಯಲ್ಲಿ ಸಪೋರ್ಟ್ ಮಾಡ್ತೀನಿ, ನಾನು ಇದ್ದೇ ಇರ್ತೀನಿ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭ ಡಿ ಕೆ ಶಿವಕುಮಾರ್ ಅವರು ಹೇಳಿದರು. ಇನ್ನು ಎಜುಕೇಷನ್ ವಿಚಾರದಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ಮಾತನಾಡಿದ್ರು. ಈಗ ಬೆಂಗಳೂರು ನಗರದಲ್ಲಿ ಯಾವ ರೀತಿ ಎಜುಕೇಷನ್ ಸಿಗ್ತಾ ಇದೆಯೋ ನಿಮಗೂ ಕೂಡ ಅದೇ ರೀತಿ ಎಜುಕೇಷನ್ ಸಿಗಬೇಕು, ಆ ನಿಟ್ಟಿನ ಪ್ರಯತ್ನಗಳಾಗ್ತಾ ಇದೆ, ಆ ನಿಟ್ಟಿನ ಯೋಜನೆಗಳನ್ನ ನಾನು ತಂದೇ ತರ್ತೀನಿ ಅನ್ನುವಂಥ ಮಾತುಗಳನ್ನ ಹೇಳ್ತಾ ಇದ್ರು. ಎಜುಕೇಷನ್ ವಿಚಾರದಲ್ಲಿ ಏನ್ ಮಾತನಾಡಿದ್ರು ಡಿ ಕೆ ಶಿವಕುಮಾರ್, ಬನ್ನಿ ನೋಡೋಣ. ನಿಮ್ಗೆಲ್ಲ ಆಸ್ಪತ್ರೆಗೆ ಒಂದು ಒಳ್ಳೇದಾಗಬೇಕು ಅನ್ನೋ ದೃಷ್ಟಿಯಿಂದ ಆವತ್ತು ನಾನು ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ ಆದಾಗ ನಮ್ಮ ದಯಾನಂದ ಸಾಗರ್ ಯೂನಿವರ್ಸಿಟಿ ಅವ್ರ ಮಾತಾಡಿ ಅವ್ರಿಗೆ ಪರ್ಮಿಷನ್ ಕೊಟ್ಟು ಇಲ್ಲಿ ಅವ್ರದ್ದು ಮೆಡಿಕಲ್ ಕಾಲೇಜ್ ಆಯ್ತು. ಇನ್ನೊಂದು ತುಗುಡಿದ್ದವು ಇದು ನಿಮ್ಮ ಕ್ಷೇತ್ರದ ಬಾರ್ಡರ್ ಇದೆ. ಇನ್ನೊಂದು ತುಗುಡಿದ್ದವು ಇನ್ನು ಸದ್ಯದಲ್ಲೇ ಇನ್ನೊಂದು 15 ದಿನ ತಿಂಗಳಲ್ಲೇ ಬಂದು ಅಲ್ಲಿ ಭೂಮಿ ಪೂಜೆಯನ್ನ ಮಾಡಿ ಒಂದು ಹೊಸ ಮೆಡಿಕಲ್ ಕಾಲೇಜನ್ನ ಕನಕಪುರದಲ್ಲಿ ಪ್ರಾರಂಭವನ್ನ ಮಾಡಂತ ತಾಲೂಕದಲ್ಲಿ ಮಾಡಂತ ಕೆಲಸ ಅದು. ಆ ತಾಲೂಕು ಹಾಸ್ಪಿಟ್ಲು ನಿಮ್ಗೂ ಅನುಕೂಲ, ಕನಕಪುರದವ್ರಿಗೂ ಅನುಕೂಲ, ಮಳ್ಳವಳ್ಳಿಯಿಂದ ಬರೋದವ್ರಿಗೂ ಅನುಕೂಲ, ಎಲ್ಲರಿಗೂ ಕೂಡ ಅನುಕೂಲ. ಯಾಕೆಂದ್ರೆ ಆರೋಗ್ಯವನ್ನ ಕಾಪಾಡಬೇಕಾದ್ದು ಅದ ಕೆಲಸ. ನಿಮ್ಗೆಲ್ಲ ಆಸ್ಪತ್ರೆಗೆ ಒಂದು ಒಳ್ಳೇದಾಗಬೇಕು ಅನ್ನೋ ದೃಷ್ಟಿಯಿಂದ ಆವತ್ತು ನಾನು ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ ಆದಾಗ ನಮ್ಮ ದಯಾನಂದ ಸಾಗರ್ ಯೂನಿವರ್ಸಿಟಿ ಅವ್ರ ಮಾತಾಡಿ ಅವ್ರಿಗೆ ಪರ್ಮಿಷನ್ ಕೊಟ್ಟು ಇಲ್ಲಿ ಅವ್ರದ್ದು ಮೆಡಿಕಲ್ ಕಾಲೇಜ್ ಆಯ್ತು. ಇನ್ನೊಂದು ತುಗುಡಿದ್ದವು ಶಿಕ್ಷಣದ ವಿಚಾರದಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ಎಷ್ಟು ಮಹತ್ವವನ್ನ ಕೊಡ್ತಾರೆ, ಜೊತೆಗೆ ಅಲ್ಲಿನ ಗ್ರಾಮಗಳ ಬೆಳವಣಿಗೆಗೆ ಯಾವ ರೀತಿ ಒತ್ತನ್ನು ಕೊಡ್ತಾ ಇದ್ದಾರೆ. ಒಂದು ಮೆಡಿಕಲ್ ಕಾಲೇಜ್ ಆಯಿತು ಅಂತಂದ್ರೆ ಎಲ್ಲರೂ ಕೂಡ ಬೆಂಗಳೂರಿಗೆ ನಗರಕ್ಕೆ ಬರಬೇಕು ಅನ್ನುವಂಥ ಅವಶ್ಯಕತೆ ಇರೋದಿಲ್ಲ, ಅಲ್ಲಲ್ಲೇ ಮಕ್ಕಳು ಓದ್ಕೊಳ್ತಾರೆ, ಮತ್ತೆ ಹೆಚ್ಚಿನ ಶಿಕ್ಷಣವನ್ನ ಪಡಿತಾರೆ ಅನ್ನುವಂಥ ನಿಟ್ಟಿನ ಪ್ರಯತ್ನಗಳನ್ನ ನಾನು ಮಾಡ್ತಲೇ ಇದ್ದೀನಿ. ಹಿಂದಿನ ಸಂದರ್ಭದಲ್ಲೂ ಕೂಡ ಆರೋಗ್ಯ ಸಚಿವನಾಗಿದ್ದಂತಹ ಸಂದರ್ಭದಲ್ಲೂ ಕೂಡ ದಯಾನಂದ ಕಾಲೇಜ್ ಜೊತೆ ಮಾತನಾಡಿ ಒಂದು ಮೆಡಿಕಲ್ ಕಾಲೇಜನ್ನ ನಿರ್ಮಾಣ ಮಾಡಿದ್ವಿ. ಈಗ ಮತ್ತೆ ಒಂದು ಕಾಲೇಜನ್ನ ನಿರ್ಮಾಣ ಮಾಡೋದಕ್ಕೆ ಇನ್ನು 15 ಅಥವಾ 1 ತಿಂಗಳಲ್ಲಿ ಭೂಮಿ ಪೂಜೆಯನ್ನ ಕೂಡ ನೆರವೇರಿಸ್ತೀವಿ ಅನ್ನುವಂಥ ಮಾತನ್ನ ಕೂಡ, ಅಂದ್ರೆ ಅಲ್ಲೂ ಕೂಡ ವೈದ್ಯಕೀಯ ಕಾಲೇಜನ್ನ ನಿರ್ಮಾಣ ಮಾಡೋ ಬಗ್ಗೆ ಕೂಡ ಡಿ ಕೆ ಶಿವಕುಮಾರ್ ಅವರು ಅಲ್ಲಿನ ಜನರಿಗೆ ಭರವಸೆಯನ್ನ ಕೊಟ್ಟಿದ್ದಾರೆ. ಒಂದು ಕಡೆ ಎಲ್ಲಾ ಸೌಲಭ್ಯಗಳು ಕೂಡ ಆಯಾ ಸುತ್ತಮುತ್ತಲಿನ ಗ್ರಾಮಕ್ಕೆ ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರ ಪ್ರಯತ್ನ ಇವತ್ತು ನಿನ್ನೆ ಇದೆಲ್ಲ ಹಿಂದಿನಿಂದಲೂ ಕೂಡ ಇದೇ ಪ್ರಯತ್ನಗಳನ್ನ ಡಿ ಕೆ ಶಿವಕುಮಾರ್ ಅವರು ಮಾಡ್ಕೊಂಡು ಬರ್ತಾ ಇದ್ದಾರೆ.